ಕೆಲಸ ಮಾಡಲಿಕ್ಕೆ ಅವ್ರಿಗೆ ಟೈಮ್ ಇರೋದಿಲ್ಲ. ಆದರೆ ಈ ಮಾಡಿದವರು ಅದನ್ನು ಯಾವ ರೀತಿ ಡಿವಿಯೇಷನ್ ಮಾಡಬೇಕು, ತನಿಖೆದಾರಿನ ಯಾವ ರೀತಿ ತಪ್ಪಿಸ್ಬೇಕು, ಅದನ್ನು ಯಾವ ರೀತಿ ತನಿಖೆದಾರಿನ ಆದಿ ತಪ್ಪಿಸ್ಬೇಕು ಅನ್ನೋ ವಿಚಾರವನ್ನು ಮಾಡಿದ ಕೃತ್ಯನ ಹೊರತು ಬೇರೆ ಯಾವುದೇ ಕೃತ್ಯ ಅಲ್ಲ. ಯಾರಿಗೆ ಜಾನ್ವರಿಯಲ್ಲ, ಈಗ ಮೊನ್ನೆ ಈ 24ನೇ ತಾರೀಕು ಹಿಂದೆ ಇದು ಹಾಸನದಲ್ಲಿ ಟೆಂಡರ್ ಸಿಕ್ಕೋಲ್ಲ, ಆಗ ಇದ್ರದ್ದು ನಿಜವಾದ ವಿಚಾರ ಗೊತ್ತಾಗಿದ್ದವರಿಗೆ. ಮೊದಲಿದ್ದೆಲ್ಲ ಹೋಪ ಇದ್ದಾವೆ, ಮಾಡಿದ್ದಾವೆ, ಬಿಟ್ಟಿದ್ದಾವೆ ಅಂತೇಳಿ ಅಲ್ಲಿವರೆಗೂ ಪೆನ್ ಡ್ರೈವು ಕಾರ್ತಿಕ್ ಮತ್ತೆ ದೇವರಾಜೇಗೌಡ ಬಿಟ್ಟು ಎಲ್ಲೂ ಅಳ್ಳಾಡಿರಲಿಲ್ಲ. ಇದನ್ನ BJP ನಾಯಕರುಗಳು ಮಾಡಿದ ಕೃತ್ಯವನ್ನು ಕಾಂಗ್ರೆಸ್ ನಾಯಕರು ಹೊರಿಸ್ತಕ್ಕಂಥ ಒಂದು ಷಡ್ಯಂತ್ರ ಇದೆ. ಭವಾನಿ ರೇವಣ್ಣ ಮತ್ತು ಪ್ರಜ್ವಲ್ ಹತ್ರ 15 ಕೋಟಿ ಡೀಲ್ ಮಾಡಿ ಇಶ್ಯೂ ಹೊರಗೆ ಬರದಂತೆ ನೋಡಬೇಕು, ಕಾರ್ತಿಕ್ ಬಾಯಿ ಮುಗಿಸ್ಬೇಕು ಅಂತೇಳಿ ನಡೆದಿದೆ. ಅದ್ರಲ್ಲಿ 10 ಕೋಟಿ ಡೀಲ್ ತಗೊಂಡಿದ್ದಾರೆ. ಆದರೆ ಕಾರ್ತಿಕ್ ಬಾಯಿ ಬಿಟ್ಟಿಲ್ಲ ಅಂತೇಳಿ ಇಡೀ ಹೊಳೆ ನರಸೀಪುರದಲ್ಲಿ ಮನೆ ಮಾತಾಗಿದೆ. ಈ ಇಶ್ಯೂ ಹೌದು ನೀವೀಗ ಪ್ರೆಸ್ ಮೀಟ್ ಮಾಡ್ತಾ ಇರೋದು ಹೌದು ಸರ್. DKC ಹೇಳಿ ಮಾಡಿಸ್ತಕ್ಕಂಥ ನಾನು ಕಾಂಗ್ರೆಸ್ ಮುಖಂಡ, ಒಬ್ಬ ವಕೀಲರ ಸಂಘದ ವರ್ಕಿಂಗ್ ಪ್ರೆಸಿಡೆಂಟು, ರಾಜ್ಯದ ವಕೀಲರ ಸಂಘ ನಿರ್ದೇಶಕನಾಗಿ ಈ ವಕೀಲರ ಮತಗಣಿಕೆಯಲ್ಲಿ ಏನು ಈ ತಿಕ್ಕಾಟ ನಡೀತಿದೆ ಇದಕ್ಕೆ ಒಂದು ಅಂತ್ಯ ಆಗಬೇಕು, ನಿಜವಾದ ಸಂತ್ರಸ್ತರಿಗೆ ನ್ಯಾಯ ಸಿಗಬೇಕು. ನಾನೊಬ್ಬ ಹಾಸನದನಾಗಿ ಹಾಸನದ ಮಹಿಳೆಯರ ಮಾನ ಗೌರವ ಹೋಗಬಾರ್ದು, ಎಷ್ಟೋ ಕುಟುಂಬಗಳು ಹಾಳಾಗಬಾರ್ದು ಅನ್ನೋ ಉದ್ದೇಶ ಮಾಡ್ತಾ ಇರೋದು ಮತ್ತು ಈ ನಾನು ಮಾಡ್ತಾ ಇರೋ ವಿಚಾರಕ್ಕೂ DK ಶಿವಕುಮಾರ್ ಅವರು ಯಾವುದೇ ಸಂಬಂಧ ಇಲ್ಲ. ಸರ್, ಈಗ ಪೆನ್ ಡ್ರೈವ್ ಹಂಚಿದ ಆರೋಪದ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ FIR ಆಗಿತ್ತು. ದೇವರಾಜೇಗೌಡರು ಹಂಚಿದ್ದಾರೆ ಅಂತ ಹೇಳಿದ್ರೆ ನೀವು ಆಯ್ತು. ಈಗ ಸೈಬರ್ ಕ್ರೈಮ್ನಲ್ಲಿ ರೇವಣ್ಣವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ 4 ಜನ ಮೇಲೆ. ಒಬ್ಬರು ಶರತ್, ಒಬ್ಬರು ನವೀನ್ ಗೌಡ, ಒಬ್ಬರು ಪುಟ್ಟರಾಜು, ನವೀನ್ ಗೌಡ, ಶರತ್ತು, ಇನ್ನೊಬ್ರು ಕಾರ್ತಿಕ್. ದೇವರಾಜೇಗೌಡದ ಮೇಲೆ ಯಾಕೆ ಕೊಡಲಿಲ್ಲ? ಸೈಬರ್ ಕ್ರೈಮ್ ಕೊಡಬೇಕಲ್ಲ, ಅವರೆಂದರೆ ಪಕ್ಕ ಬರೋದು. ಈ ಡೀಲ್ ಆಗಿರೋದ್ರಿಂದ ಅವನ ಮೇಲೆ ಸೈಬರ್ ಕ್ರೈಮ್ ಮೇಲೆ ಕಂಪ್ಲೇಂಟ್ ಕೊಡಲಿಲ್ಲ. ಇದು ಹೌದು. ಕಾರ್ತಿಕ್ ಪ್ರಜ್ವಲ್ ರೇವಣ್ಣವರ ಡ್ರೈವರ್. ಅವ್ರ ಡ್ರೈವರು ಅವ್ರ ಮೊಬೈಲ್ನಲ್ಲಿ ಅವನ್ನೆಲ್ಲ ತಗೊಂಡಿದ್ದಾನೆ, ಅವ್ನ ಮೊಬೈಲ್ ಹಾಕೊಂಡಿದ್ದಾನೆ, ಪೆನ್ ಡ್ರೈವ್ ರೆಡಿ ಮಾಡ್ಕೊಂಡಿದ್ದಾನೆ. ಅವನ್ ಬಿಟ್ರೆ ಡ್ರೈವರ್ ಬಿಟ್ಟರೆ ಯಾರಿಗೂ ಸಿಕ್ಕಿಲ್ಲ. ಅದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.